This is one grass that is occurring in the that dam backwaters. It is having many features like that cynodon and all. So hairs are there on the, I think in the, it is a very small grass. Hairs are there in the nodes. Small hairs are there, which I will show later. Then it is these flowers are spike type of flowers. Flowers are small and pink flowers. So ಇಲ್ಲಿ ನೋಡು ಗೌರಿ ಬಾಯಿಲಿ ಈಗ ನೋಡು ಕಾಣುತ್ತಾ ಪಿಂಕ್ ಫ್ಲವರ್ಸು. ಇನ್ನು ಒಣಗಿರೋ ಬೀಜ ಯಾವ ಥರ ಕಾಣುತ್ತೆ ನೋಡಬೇಕು. This flower is about 1.5 inch long. This one. Maybe it is Paspaladium also. A little bit some features of that also can be seen. Seeing how each part is separating out. So that is a flower. Then the leaves are upward pointing leaves, small leaves. ಬಾಯಿಲಿ ಕೂದಲು ಕಾಣುತ್ತಾ ನೋಡು ಬಾಯಿಲಿ. ಇಲ್ಲಿ ಈ ಜಾಯಿಂಟ್ ಹತ್ರ ಅಲ್ವಾ, ನೋಡತ್ರ. ಈಗ ಈ ಎಲೆ ಈ ಎಲೆ ಹಿಂಗೆ ಮಾಡಿದರೆ ಇಲ್ಲಿ ಕೂದಲು ಕಾಣುತ್ತೆ ನೋಡಿ, ಸಣ್ಣ ಸಣ್ಣದು. ಅದಿದೆ. ಆಮೇಲೆ ಆ ಎಲೆ ಫುಲ್ ಕಿತ್ತರೆ ಯಾವ ಥರ ಆಗುತ್ತೆ. ಅಂದರೆ ನೋಡಲಿಲ್ಲ, ಈ ಒಳಗಡೆ ಈ ಎಲೆ ಭಾಗದಲ್ಲಿ ಬರೋದು. ಈ ಎಲೆದ ಬುಡದಲ್ಲಿ ನೋಡಿ, ಇಲ್ಲಿ ಕಾಣುತ್ತಾ, ಇಲ್ಲಿ ಕೂದಲು ಇರೋದು. ಇದರಲ್ಲಿ ಇಲ್ಲ ಆ್ಯಕ್ಚುಲಿ, ಆ ಸ್ಟೆಮ್ಮಿನ ಮೇಲೆ ಇಲ್ಲ, ನೋಟ್ಸ್ ಮೇಲೆ. ಸೊ ಅದು ಒಂದು. ಇದು ಬಂಚು ಸೈಡಲ್ಲೂ ಬೇರೆ ಬಿಡ್ತಾ ಇದೆಯಾ ಇಲ್ವಾ? ಇದು ಇನ್ನೂ ಎರಡು ಇಲ್ಲ, ಇದು ಒಂದಾ ಜಾಯಿನ್ ಆಗಿದೆಯಲ್ಲಾದರೂ? ಎಲ್ಲಿ? ಅದಲ್ಲ, ಇದು ಒಂದು ಅಲ್ಲ. ಸೊ ಇಲ್ಲಿ ಒಂದು ತಾಯಿ ಬೇರ್ತಾ, ಒಂದು ಮೈನ್ ಸ್ಟೆಮ್ ಬಂದು ಸೈಡಲ್ಲಿ ಕೂಡ ಬೇರೆ ಬಿಡೋ ಕೆಪಾಸಿಟಿ ಇದೆ ಅಂತ ಆಯಿತು. ಈಗ ಇದು ಮೈನು ಸೆಂಟ್ರಲ್ಲಿ ಸ್ಟೆಮ್ ಬಂದಿರೋದು. ಆಮೇಲೆ ಸೈಡಲ್ಲಿ ಒಂದು ರೆಂಬೆ ಹೋಗಿ ಇದರಿಂದ ಬೇರಿಂದ ಹೋಗಿ ಅದರಿಂದ ಒಂದು 4 ಹೂ ಬಂದಿದೆ. ಸೊ ಸ್ಟೋಲಾನ್ ಫಾರ್ಮೇಷನ್ ಇದೆ ಅಂತ ಹೇಳ್ಬೋದು. ಅದರ ಬಂಚ್ ಫಾರ್ಮೇಷನ್ನು ಇದ್ದಂಗೆ ಕಾಣುತ್ತೆ. ಹೂವು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹುಲ್ಲು ಸಣ್ಣದು ಅಂದರೆ ಸಣ್ಣದಾದ್ರೆ ಒಂದು ಸ್ಪೋರೋಬೋಲಸ್ ಅಂತಿದೆ, ಅದಾಗಿರ್ಬೋದು. ಅಥವಾ ಸ್ಯಾಚುಯಲ್ ಎಪಿಸ್. ಇದು ಸ್ಪಾಂಜಿ ಆಗಿದೆ, ಅದ್ರದ್ದು ಬುಡದ ಬೇರೆ ಇದುವಾಗ ಸ್ಟೆಮ್ಮು. ಪಿಂಕ್ ಫ್ಲವರ್ಸು. ಈ ವಿಡಿಯೋ ನೋಡೋಕ್ಕೆ ಎಷ್ಟು ತಾಳ್ಮೆ ಬೇಕು ನೋಡೋರಿಗೆ. ಆದರೆ ಒಂದು 20 ಜನ ಬಂದು ನೋಡ್ತಾರೆ, ನಂಬ್ತೀವಿ ಬಿಡ್ತೀವಿ. ಇದನ್ನು ನೋಡೋರಿದ್ದಾರೆ. ಸೊ ಇದೊಂದು ಹೊಸ ಹುಲ್ಲು.
ಬೆಳೀತಿರೋ ಜಾಗ ಅಂದರೆ ಡ್ಯಾಮಿಂದು ಬ್ಯಾಕ್ ವಾಟ್ರ್. ಇಲ್ಲೆಲ್ಲ ನೀರು ಅಡಿ ಹೋಗೋ ಜಾಗ ಇದು ಮಳೆಗಾಲ ಬಂದಾಗ. ಆಮೇಲೆ ಇಲ್ಲಿ 2 ಹುಲ್ಲಿದೆ. ಇನ್ನೊಂದು ಹುಲ್ಲು ತೋರಿಸು. ಆ ಡಿಜಿಟೇರಿಯಾ ಥರದ್ದು ಒಂದು ಇದೆಯಲ್ಲ, ಬೆರಳು ಟೈಪ್ ಬರೋದು. Apart from this one, the other grass is this. This is mostly ಇದ್ರದ್ದು ಅರಳಿರೋ ಹೂ ಕಾಣುತ್ತಾ ಈ ಹುಲ್ಲಿಂದು. ಇದ್ಯಾವುದು ಡಿಜಿಟೇರಿಯನ್ ಸೈನಡಾನ್ ಡ್ಯಾಕ್ಟಲಾನ್ ಹೈಬ್ರಿಡ್ ಅಂತ ಒಂದಿದೆ, ಅದು ಇಲ್ಲೆಲ್ಲ ಇದೆ. ಕಿತ್ಕೊಂಬ ಅದನ್ನ. ಫ್ರೆಶ್ ಹೂವಾ? ಹಾಂ ತಗೋಬಾ, ಬೇಬೆ ಕೊಡು. ಹಾಂ ಎಸ್, ಇದು ಸೈನಡಾನ್ ಡ್ಯಾಕ್ಟಲಾನ್ ಹೈಬ್ರಿಡ್ ಅಂತ ಇದ್ರ ಹೆಸರು. ಹಾಂ ಇದ್ರ ಹೂ ನೋಡುವ ಇಲ್ಲಿ ಕಾಣುತ್ತಾ, ಪಿಂಕು. ಹಾಂ ಕಲರ್ಫುಲ್ ಪಿಂಕ್ ಹೂವು. ಸೊ ಇದು ಗರಿಕೆದೆ ರಿಲೇಟಿವ್. ಆದರೆ ಈಗ ಇದಿದೆಯಲ್ಲ ಗಾಲ್ಫ್ ಕೋರ್ಸಲ್ಲೆಲ್ಲ ಡೆವಲಪ್ ಮಾಡಿದ್ದು ಹುಲ್ಲಿದೆ. ಇಲ್ಲಿ ಕಾಡಲ್ಲೆಲ್ಲ ಬಂದು ಸೇರ್ಕೊಂಡಿದೆ ಈಗ ಈ ಹುಲ್ಲು. ಸ್ಮೂತಾಗಿರಬೇಕು ಹುಲ್ಲು ಅಂತ ಲಾನಿಗೆ, ಗಾಲ್ಫ್ ಕೋರ್ಸಿಗೆ ಡೆವಲಪ್ ಮಾಡಿದ್ದು ಹುಲ್ಲಿದು. ಫೋಕಸ್ ಆಗೋದಿಲ್ಲ. ಹಾಂ ಇದು. ಸೊ ಈ ಹುಲ್ಲಿದೆ. ಇದು ಬಿಟ್ಟರೆ ಈ ಸ್ಪೈಕಿ ಹುಲ್ಲಿದು.